ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಿಮಗೇನು ಕಾಣಿಸ್ತಾ ಇದೆ ಇಲ್ಲಿ? ತುಂಬ ಅಪರೂಪದ್ದು ಇದು. ಈ ಮಳೆಗಾಲದಲ್ಲಿ ನಾವು ಕೂಡ ತಿಂದಿಲ್ಲ, ಇದು ಫಸ್ಟ್ ಟೈಮು. ಹೆಗ್ಗಲಡ್ಡು ಎಷ್ಟು ಚೆನ್ನಾಗಿದೆ ನೋಡಿ. ಸಾಂಬಾರಂತೂ ಸೂಪರ್ ಆಗಿರುತ್ತೆ. ಇದು ಗ್ರೇವಿ ಮಾಡಬೇಕು, ಚಿಕನ್ ರೀತಿಯೇ ಆಗುತ್ತೆ, ಸೂಪರ್ ಆಗಿರುತ್ತೆ. ಇದನ್ನು ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ. ಇದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ, ಈ ಮೇಲ್ಗಡೆ ಸಿಪ್ಪೆನೆಲ್ಲ ತಕ್ಕೋಬೇಕು. ಈ ಸಿಪ್ಪೆ ಕ್ಲೀನಾಗಿ ಬರುತ್ತೆ ಇದರಲ್ಲಿ. ಈ ರೀತಿ ಕ್ಲೀನಾಗಿ ತಕ್ಕೊಂಬಿಟ್ಟು ಈ ರೀತಿ ಪೀಸ್ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು, ತುಂಬ ಚಿಕ್ಕದಾದರೆ ಕರಗಿ ಹೋಗುತ್ತೆ. ಈ ರೀತಿ ಇಷ್ಟು ದೊಡ್ಡದಾಗಿ ಮಾಡಿಕೊಂಡ್ರೆ ಸಾಕು. ಇದೇ ರೀತಿ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಇದರಲ್ಲಿ ತುಂಬ ಮಣ್ಣು ಕಸ ಎಲ್ಲ ಇರುತ್ತೆ, ಕೆಲವೊಂದೆಲ್ಲ ಹಾಳಾಗಿರುತ್ತೆ. ಇದು ಹಾಳಾಗಿಲ್ಲ, ಚೆನ್ನಾಗಿದೆ. ಆದರೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಈ ರೀತಿ. ಮತ್ತು ತುಂಬ ಸಲ ತೊಳ್ಕೊಬೇಕು, ಆವಾಗ ಮಣ್ಣೆಲ್ಲ ಏನೂ ಇರೋದಿಲ್ಲ. ಇಲ್ಲಾಂದರೆ ಮಣ್ಣೆಲ್ಲ ಹೋಗುತ್ತೆ ಅದರಲ್ಲಿ. ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಒಂದು 3-4 ಸಲ ಚೆನ್ನಾಗಿ ನೀರಲ್ಲಿ ತೊಳೆದ್ರೆ ಮಣ್ಣೆಲ್ಲ ಉಳಿಯಲ್ಲ ಅದರಲ್ಲಿ. ಇದನ್ನು ಗ್ರೇವಿ ಮಾಡ್ಕೊಳ್ಳೋಣ. ಸೂಪರಾಗಿರುತ್ತೆ. ಹೇಗೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಯಾರ್ಯಾರಿಗೆಲ್ಲ ಈ ಹೆಗ್ಗಲಡ್ಡು ಇಷ್ಟನೋ ಅವರೆಲ್ಲ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ, ನಮ್ಮ ಫೇವ್ರೆಟ್ ಇದು. ಇವತ್ತು ಸ್ವಲ್ಪನೇ ಸಿಕ್ಕಿದೆ. ಇದು ಯಾವಾಗಲೂ ಒಂದು ವರ್ಷ ಎಲ್ಲಾಗುತ್ತೋ ಅಲ್ಲಾಗುತ್ತೆ. ವರ್ಷನೂ ಒಂದು ಸಲ ಆದರೆ ಎಲ್ಲ ಕಡೆ ಮತ್ತೆ ವರ್ಷನೂ ಆಗ್ತಾ ಇರುತ್ತೆ. ಆದರೆ ಯಾವ ಟೈಮಿಗೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಂದು ಸಲ ಗುಡುಗು ಬಂದಾಗ ಆಗುತ್ತೆ. ಇದು ಇವಾಗ ಆಗಿದೆ. ಇವಾಗೇನು ಗುಡುಗು ಬಂದಿರಲಿಲ್ಲ, ಆದರೆ ಆಗಿದೆ. ಆದರೆ ಆಗೋ ಟೈಮಿಗೆ ಏನಾಗೋದಿಲ್ಲ. ಆದರೆ ವರ್ಷನೂ ಜಾಗದಲ್ಲಿ ಮತ್ತೆ ಬರೋ ವರ್ಷ ಮತ್ತೆ ಮಳೆ ಬರುವಾಗ ಮತ್ತೆ ಆಗತ್ತೆ. ಇದು ಆ ರೀತಿ ಹೇಳ್ತಿದ್ದು. ನೋಡಿ, ಇದಿಷ್ಟು ಸಿಕ್ಕಿದೆ. ಇದ್ರ ಸಿಪ್ಪೆ ಎಲ್ಲ ತೆಗ್ದಾಯ್ತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಇದಿಷ್ಟು ವೇಸ್ಟ್ ಇದ್ರ ಸಿಪ್ಪೆ. ಈ ದಂಟು ನೋಡ್ತಾ ಇರ್ಬೋದು, ಇದರಲ್ಲಿ ಒಂದಿಷ್ಟು ಚೆನ್ನಾಗಿದೆ. ಇಷ್ಟಿಷ್ಟು ಇದನ್ನು ಇವಾಗ ಕಟ್ ಮಾಡಿ ಫಸ್ಟ್ ತೊಳ್ಕೊಂಬರ್ಬೇಕು. ಯಾಕಂದರೆ ಇಲ್ಲಿ ಮಣ್ಣೆಲ್ಲ ಕಾಣಿಸ್ತಾ ಇರ್ಬೋದು, ಇದೆಲ್ಲ ಭೂಮಿ ಒಳಗಡೆ ಇರುತ್ತೆ. ಇದಿಷ್ಟು ಕೂಡ ಇಲ್ಲಿಂದ ಮೇಲೆ ಬಂದಿರುತ್ತೆ. ಇದಿಷ್ಟು ಕೂಡ ಭೂಮಿ ಒಳಗಡೆನೇ ಇರುತ್ತೆ. ಅದಕ್ಕೆ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಬರ್ಬೇಕು. ತೊಳ್ಕೊಂಡು ಆಮೇಲೆ ಇದ್ರ ಸಿಪ್ಪೆ ತೆಗೆದು ಇದನ್ನು ಹೆಚ್ಕೋಬೇಕು. ಹಾಗೆ ಕಟ್ ಮಾಡೋಕ್ಕೆ ಬರೋದಿಲ್ಲ ಈಗ. ಓಕೆ, ಇದನ್ನು ತೊಳ್ಕೊಂಬರೋಣ. ನೋಡಿ, ಇದನ್ನು ಇವಾಗ ತೊಳ್ಕೊಬಂದಿದ್ದೀನಿ. ಇವಾಗ ಇನ್ನು ಹೆಚ್ಕೋಬೇಕು. ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದ್ರ ಜೊತೆಗೆ ಇನ್ನೊಂದು 2-3 ಸಲ ತೊಳ್ಕೊಳ್ಳೋಣ. ಇದರಲ್ಲಿ ಎಷ್ಟು ಮಣ್ಣಿತ್ತು ನೋಡಿದ್ರಲ್ವ. ಈಗ ನೋಡಿ ಕ್ಲೀನಾಗಿದೆ. ಇದನ್ನು ಇನ್ನು ಕಟ್ ಮಾಡಿ ಹಾಕ್ಕೊಳ್ಳೋದು. ಇದರಲ್ಲೇನು ತೆಗಿಲಿಕ್ಕಿಲ್ಲ. ಇದನ್ನು ಇವಾಗ ಕಟ್ ಮಾಡಿ ಹಾಕ್ಕೊಳ್ಳೋಣ. ಓಕೆ, ಇದನ್ನು ಇವಾಗ ಈ ರೀತಿ ಹೆಚ್ಕೊಳ್ಳೋಣ. ಇದೆಲ್ಲದನ್ನು ಈ ರೀತಿ ಹೆಚ್ಕೊಳ್ಳೋಣ. ಇವಾಗ ಚೆನ್ನಾಗಿ ತೊಳ್ಕೊಬಂದಿದ್ದೀನಿ ಎಲ್ಲದನ್ನು. ಈ ರೀತಿ ಹೆಚ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಓಕೆ, ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು. ಇದನ್ನು ನೋಡಿ, ಇದು ಎಲ್ಲದೂ ಕಟ್ ಮಾಡ್ಕೊಂಡಾಗಿದೆ. ಇವಾಗ ಇದನ್ನು ತೊಳೆದಾಗಿದೆ ಚೆನ್ನಾಗಿ. ಅದಕ್ಕೆ ಹಾಕ್ಕೊಂಡು ಇದಕ್ಕೆ ಖಾರಕ್ಕೆ ರುಬ್ಕೊಳ್ಳೋಕ್ಕೆ ಇಷ್ಟು ಸಿಕ್ಕಿದೆ ನೋಡಿ. ಇದು ಬೆಂದಾಗ ಇನ್ನು ಸ್ವಲ್ಪ ಕಮ್ಮಿನೇ ಆಗುತ್ತೆ. ಅಳಬು ನೋಡ್ಲಿಕ್ಕೆ ಮಾತ್ರ ಜಾಸ್ತಿ ಇರುತ್ತೆ, ಬೆಂದಾಗ ತುಂಬ ಕಮ್ಮಿ ಆಗುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಚಕ್ಕೆ ಮತ್ತು ಲವಂಗ ಇದಿಷ್ಟನ್ನು ಹಾಕಿ ಎಲ್ಲ ಹುರ್ಕೊಳ್ಳೋಣ. ಹುರ್ಕೋಬೇಕಾಗಿರೋದನ್ನೆಲ್ಲ ಹುರ್ಕೊಳ್ಳೋಣ ಫಸ್ಟಿಗೆ. ನಾನಿಲ್ಲಿ ಕಾಳುಮೆಣಸು, ಒಣಮೆಣಸು ಹಾಗೂ ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಹುಳಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಮೆಂತ್ಯನ ತಗೊಂಡಿದ್ದೀನಿ. ಇದಿಷ್ಟನ್ನು ಎಲ್ಲದನ್ನು ಹುರ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟು ಮತ್ತೆಲ್ಲದನ್ನು ಹುರ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರಿಗೆ ಈರುಳ್ಳಿನ ಹಾಗೆ ಈ ಹುಣಸೆ ಹುಳಿನ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ.
ಇವಾಗ ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ ನಾನು ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ, ಹಾಗೆ ಕಾಳು ಮೆಣಸನ್ನು ಹಾಕ್ಕೊಳ್ತೀನಿ. ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಮೆಂತ್ಯ ಹಾಗೂ ಸಾಸಿವೆನ ಒಟ್ಟು ಸೇರಿಸಿ ಮತ್ತೆ ಹುರ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗಬೇಕು. ಅದು ಹೋದ ನಂತರ ಸಾಕಾಗುತ್ತೆ ಹುರ್ಕೊಂಡಿರೋದು. ಸ್ವಲ್ಪ ಹುರ್ಕೊಂಡ್ರೆ ಸಾಕು, ಇದನ್ನೇನು ಜಾಸ್ತಿ ಹುರ್ಕೋಬೇಕಾಗಿಲ್ಲ. ಹಾಗೆ ಈ ಪಲಾವ್ ಸೊಪ್ಪು, ಇದು ಫ್ರೆಶ್ ಆಗಿ ಸಿಗುತ್ತೆ ಅಂತ ಹೇಳಿದ್ದೆ ಅಲ್ವಾ, ಈ ಪಲಾವ್ ಸೊಪ್ಪನ್ನು ಪೀಸ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಇದ್ರ ಜೊತೆ ಹುರ್ಕೊಳ್ತೀನಿ. ಇಲ್ಲದೇ ಇರೋರು ಇದನ್ನು ಸ್ಕಿಪ್ ಮಾಡ್ಕೋಬೋದು ಬೇಕಾದರೆ. ಓಕೆ, ಇದು ಇವಾಗ ಎಲ್ಲದೂ ಕೂಡ ಫ್ರೈ ಆಗಿದೆ. ಇದು ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ, ಸ್ವಲ್ಪ ತಣ್ಣಗಾಗಲಿ. ಇದಕ್ಕೆ ಅರ್ಧ ಕಾಯಿ ಹೋಳನ್ನು ತುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಬರೋಣ ಇದನ್ನೆಲ್ಲದನ್ನು. ನಾನಿಲ್ಲಿ ಇದಿಷ್ಟು ಕಾಯಿನ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿನ ನಾನು ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತೀನಿ, ಆಮೇಲೆ ಸ್ವಲ್ಪ ಬೇಯೋದಕ್ಕೆ ಹಾಕ್ತೀನಿ. ಓಕೆ, ಇವಾಗ ಇಲ್ಲಿ ಖಾರನ ರುಬ್ಬಿಟ್ಕೊಂಡಿದ್ದೀನಿ, ಒಗ್ಗರಣೆನ ಹಾಕ್ಕೊಳ್ಳೋಣ. ಓಕೆ, ಇವಾಗ ಪ್ಯಾನ್ ಬಿಸಿಯಾಗಿದೆ, ಇದಕ್ಕೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಕತ್ಲಾದ್ರಿಂದ ನಿಮಗೆ ನೆರಳು ಥರ ಕಾಣಿಸ್ತಾ ಇದೆ. ನಾನೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಇದು ಕಾಯಿಲೆ ಎಣ್ಣೆ ಕಾಯ್ತಾ ಇದೆ. ಇವಾಗ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಪಲಾವ್ ಸೊಪ್ಪು, ಬಿರಿಯಾನಿಗೆಲ್ಲ ಹಾಕ್ತಾರೆ, ಪಲಾವ್ಗೆ ಎಲ್ಲದಕ್ಕೂ ಹಾಕ್ತಾರೆ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪಲಾವ್ ಸೊಪ್ಪು ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡಿ ಬೇವಿನ ಸೊಪ್ಪನ್ನ ಹಾಕ್ಕೋಬೋದು. ಇದು ಹಾಕಿದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ನಾನು ಇದನ್ನು ಹಾಕ್ತಾ ಇದ್ದೀನಿ. ಓಕೆ, ಇದು ಇವಾಗ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ನಾನಿಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಅಣಬೆನ ಇದಕ್ಕೆ ಸೇರಿಸ್ಕೊಳ್ತೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರೇನು ಸೇರಿಸ್ಕೊಳ್ಳೋದು ಬೇಡ, ಇದರಲ್ಲಿ ನೀರು ಬಿಟ್ಕೊಳ್ಳೋಕ್ಕೆ. ಇದು ಇವಾಗ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈ ಹೆಗ್ಗಲಳಗು ಅಂತ ಹೇಳ್ತಾರಲ್ವ, ಇದು ಎಲ್ರಿಗೂ ಸಿಗೋದಿಲ್ವಂತೆ, ಗೊತ್ತಿಲ್ಲ ನನಗೆ. ಎಲ್ರಿಗೂ ಸಿಗೋದಿಲ್ಲ, ಎಲ್ರಿಗೂ ಕಾಣೋಕ್ಕೆ ಸಿಗಲ್ಲ, ಕೆಲವರಿಗೆ ಮಾತ್ರ ಸಿಗೋದು ಅಂತ ಹೇಳ್ತಾರೆ. ಮತ್ತು ಇದೆಲ್ಲಾದರೂ ಸಿಕ್ಕಿದರೆ ಇದನ್ನು ಯಾರಿಗಾದರೂ ಕೊಟ್ಟು ತಿನ್ನಬೇಕಂತೆ, ಸ್ವಲ್ಪನಾದರೂ ಕೊಟ್ಟು ತಿನ್ನಬೇಕು, ಹಾಗೆ ತಿನ್ನಬಾರ್ದು ಅಂತ ಹೇಳ್ತಾರೆ. ನಿಮ್ಮ ಕಡೆನೂ ಹೀಗೆ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ನಮ್ಮ ಕಡೆ ಎಲ್ಲರೂ ಹಾಗೆ ಹೇಳ್ತಾರೆ, ಸಿಕ್ಕಿದರೆ ಯಾರಿಗಾದರೂ ಸ್ವಲ್ಪನಾದರೂ ಕೊಟ್ಟು ತಿನ್ನಬೇಕು. ಈಗ ಅಕಸ್ಮಾತ್ ನನಗೆ ಸ್ವಲ್ಪ ಕಮ್ಮಿ ಸಿಕ್ಕಿದೆ ಅಂದರೆ ಅದರ ಸಾಂಬಾರಾದರೂ ಯಾರಾದರೂ ಬಂದಾಗ ಸ್ವಲ್ಪನಾದರೂ ಹಾಕಿ ಏನಾದರೂ ಕೊಡಬೇಕು ಅಂತ ಹೇಳ್ತಾರೆ. ನಿಮ್ಮ ಕಡೆನೂ ಈ ರೀತಿ ಏನಾದರೂ ಹೇಳ್ತಾರಾ ಹಾಗಂತ ಕಮೆಂಟ್ ಮಾಡಿ ಹೇಳಿ. ನೋಡಿ, ಇವಾಗ ಇದು ನೀರು ಬಿಟ್ಕೊಳ್ತಾ ಇದೆ. ಇದು ಇದರಲ್ಲೇ ಚೆನ್ನಾಗಿ ಬೇಯಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ಳೋಣ, ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಇವಾಗ ಈರುಳ್ಳಿ ಹಾಕಿದಾಗ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ, ಹಾಗೆ ಇವಾಗಲೂ ಕೂಡ ಸ್ವಲ್ಪ ಸೇರಿಸ್ಕೊಳ್ತೀನಿ ಉಪ್ಪನ್ನು. ಖಾರ ರುಬ್ಬುವಾಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೆ, ಇವಾಗ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಇವಾಗೇನು ಜಾಸ್ತಿ ಹಾಕ್ಕೊಳ್ಳೋದಿಲ್ಲ, ಸ್ವಲ್ಪ ಹಾಕ್ಕೊಳ್ತೀನಿ ನಾನು. ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನು ಭಾರಿ ಹೊತ್ತು ಬೇಯಬೇಕಂತ ಏನಿಲ್ಲ, ಸ್ವಲ್ಪ ಹೊತ್ತು ಬೆಂದರೆ ಸಾಕು, ಅದು ಬೇಗನೆ ಬೆಂದುಬಿಡುತ್ತೆ. ಈ ಅಳಬು ಟೇಸ್ಟ್ ಮಾತ್ರ ಭಾರಿ ಚೆನ್ನಾಗಿರುತ್ತೆ. ತುಂಬಾ ಯಾವ ಅಳಬು ಇಷ್ಟು ಟೇಸ್ಟ್ ಕೊಡಲ್ಲ ಅಂತ ಅಂದ್ಕೊಳ್ತೀನಿ. ತುಂಬಾ ಟೇಸ್ಟಾಗಿರುತ್ತೆ ಇದು.
ನಿಮಗೂ ಸಿಕ್ಕಿದರೆ ಖಂಡಿತ ಯಾರು ಬಿಡಬೇಡಿ, ಒಂದ್ಸಲ ನೀವು ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಕಡೆ ಈ ಅಂದರೆ ಯಾರು ಸಿಕ್ಕಿದರೂ ಕೂಡ ಬಿಡೋದಿಲ್ಲ, ಮತ್ತು ಯಾರಿಗೂ ಇಷ್ಟ ಇಲ್ಲ ಅಂತ ಅನ್ನೋರೇ ನಾನು ಕೇಳಲಿಲ್ಲ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತೀವಿ ಎಲ್ಲರೂ. ನೋಡಿ, ಇದನ್ನೊಂದು ಸ್ವಲ್ಪ ಹೊತ್ತು ಬೇಯಲಿ. ಆಮೇಲೆ ಇದಕ್ಕೆ ರುಬ್ಕೊಂಡಿರೋ ಖಾರನ ಇದಕ್ಕೆ ಸೇರಿಸ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಕೂಡ ಸಪೋರ್ಟ್ ಮಾಡಿ. ವ್ಲಾಗ್ ಮಾಡೋದಕ್ಕೆ ನಮಗೂ ಖುಷಿ ಆಗುತ್ತೆ. ಓಕೆ, ಇದು ಇವಾಗ ಬೆಂದಿದೆ, ನೋಡ್ತಾ ಇರ್ಬೋದು ನೀವು. ಹಾಗೆ ನಾನಿಲ್ಲಿ ಖಾರನ ರುಬ್ಬಿ ಈ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ನಾನು ಖಾರ ರುಬ್ಬಿದ್ದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಂದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು. ಇದು ಯಾವುದಕ್ಕಾದರೂ ತುಂಬಾ ಚೆನ್ನಾಗಾಗುತ್ತೆ. ಅನ್ನ, ರೊಟ್ಟಿ, ಚಪಾತಿ, ಕಡುಬು ಯಾವುದಕ್ಕೂ ಆಗಲ್ಲ ಅಂತ ಇಲ್ಲ, ಎಲ್ಲದಕ್ಕೂ ಸೂಪರಾಗಿರುತ್ತೆ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಯಾರೂ ಕೂಡ ಕಮೆಂಟ್ ಮಾಡ್ತಾ ಇಲ್ಲ, ಕಮೆಂಟ್ ಮಾಡಿ ಹೇಳಿ ನನಗೆ. ಇದು ಸ್ವಲ್ಪ ಗಟ್ಟಿಯಾಗಿದೆ, ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನೋಡಿ, ನಾನಿವಾಗ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಅನ್ನಕ್ಕೆಲ್ಲ ಬೇಕಂದರೆ ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ತಿನ್ನಲಿಕ್ಕಾಗೋದಿಲ್ಲ. ತಿಂಡಿಗೂ ಅಷ್ಟೇ, ಈಗ ರೊಟ್ಟಿ ಚಪಾತಿಗೆಲ್ಲ ಆದರೆ ಸ್ವಲ್ಪ ಗ್ರೇವಿ ಆಗಿರಬೇಕು. ಆದ್ದರಿಂದ ಇದನ್ನು ನಾನು ಗ್ರೇವಿ ರೀತಿಯೇ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟಾಗಿರುತ್ತೆ, ಒಂದ್ಸಲ ನೀವು ಟ್ರೈ ಮಾಡಿ. ಇದು ಇವಾಗ ಇನ್ನೂ ಸ್ವಲ್ಪ ಕುದಿ ಬರಲಿ, ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಓಕೆ, ಇವಾಗ 5 ನಿಮಿಷ ಆಗಿದೆ, ಸಾಂಬಾರು ಕುದೀತಾ ಇದೆ, ನೋಡ್ತಾ ಇರ್ಬೋದು. ಇದು ಗ್ರೇವಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಈ ರೀತಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಓಕೆ, ತುಂಬ ನೀರು ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಇದಿಷ್ಟು ಮಾಡ್ಕೊಂಡು ತಿಂದರೆ ಸೂಪರಾಗಿ ಬರುತ್ತೆ ಇದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.